ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. सर्वस्व संबंध सन्मति तन मन चिता की भस्मरम सर्वशत्रुनां पिबतम रक्तम रक्त अर्थ तद संभव. ಯಾಕೆಲ್ರು ಹಾಗೆ ನೋಡ್ತಿದ್ದೀರಾ? ಡಿಸ್ಚಾರ್ಜ್ ಫೈಲ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಎಲ್ರು ಹೊರಡೋಕ್ ರೆಡಿ ಆಗಿ. ಅಮ್ಮ, ಅದು ಬಿಲ್ ಜನರೇಟ್ ಆಗಿಲ್ಲ, ಸೊ ಪೇಮೆಂಟ್ ಮಾಡಿ ಬರ್ತೀನಿ. ದಟ್ ಹ್ಯಾಸ್ ಬಿನ್ ಟೇಕನ್ ಕೇರ್ ಆಫ್. ಹೊರಡೋದಷ್ಟೇ ಬಾಕಿ. ಸರಿ, ಈಗಲೇ ಪ್ಯಾಕ್ ಮಾಡ್ತೀನಮ್ಮ. ಭೈರವಿ, ಅತ್ತೆ, ನೀನ್ ವಿರಾಟ್ ರೂಮ್ಗೆ ಹೋಗಿ ಅವನ್ನ ಕರ್ಕೊಂಬಾ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ಅತ್ತೆ. ನನ್ನ ಮಗಳು ಎಲ್ಲದನ್ನು ಬ್ರಿಲಿಯಂಟ್ ಆಗಿ ಪ್ಲೇ ಮಾಡ್ತಾಳೆ. ಯಾಕೆ ಹೀಗೆ ಡಲ್ ಆಗಿದ್ದಾಳೆ? ಇಲ್ಲ ಡ್ಯಾಡ್, ನಾನ್ ಸೋತ್ ಹೋದೆ. ನನ್ನ ಮಗಳ ಸೋಲೋ ಸಾಧ್ಯತೆನೇ ಇಲ್ಲ. ಡ್ಯಾಡ್, ಅಥರ್ವನ್ ಪ್ರೀತಿ ಪಡ್ಕೊಳ್ಳೋದಿಕ್ಕೆ ನಾನ್ ಏನೇನೆಲ್ಲ ಮಾಡ್ದೆ, ಎಷ್ಟೆಲ್ಲ ಅವಮಾನ ಅನುಭವಿಸ್ದೆ. ಆದ್ರೂ ಕೂಡ ನನಗ್ ಬೇಕಾಗಿದ್ ಸಿಗ್ಲೇ ಇಲ್ಲ. ನೋಡು ಮಗಳೇ, ಈಗ ಸಿಗದೆ ಇರಬಹುದು, ಆದ್ರೆ ಮುಂದೆ ಸಿಗಲ್ಲ ಅಂತೇನ್ ಇಲ್ವಲ್ಲ. ಹೇಗ್ ಡ್ಯಾಡ್? ಈಗ ಭವಾನಿಗೆ ಮಗು ಆಗಿದೆ. ಇನ್ನ ನನ್ ಕಡೆಗ್ ಬರೋಕ್ ಸಾಧ್ಯನಾ ಹೇಳು? ಇಷ್ಟ ದಿನ ಅಥರ್ವ ಬರೀ ಹೆಂಡತಿ ಸೆರ್ಗನ್ ಇಟ್ಕೊಂಡು ಓಡಾಡ್ತಿದ್ದ. ಈಗ ಮಗುನ್ ಎತ್ಕೊಂಡು ಫ್ಯಾಮಿಲಿ ಮ್ಯಾನ್ ತರ ಖುಷಿಯಾಗಿ ಸೆಟಲ್ ಆಗ್ಬಿಡ್ತಾನೆ. ಅಲ್ಲಮ್ಮ, ನನ್ನ ಮಗಳ ಪ್ಲಾನು ಹೀಗೆ ಮಿಸ್ಫೇರ್ ಆಗಕ್ ಸಾಧ್ಯನೇ ಇಲ್ವಲ್ಲ. ನನ್ ಪ್ಲಾನ್ ಫೇಲ್ ಆಗ್ಬಾರ್ದು ಅಂತಾನೆ ಅಲ್ವಾ ಡ್ಯಾಡ್ ನಾನೇ ಖುದ್ದಾಗಿ ಅಖಾಡಕ್ಕೆ ಇಳ್ದಿದ್ದು. ನನ್ ಪ್ರೀತಿಗೆ ಅಡ್ಡ ಆದವ್ರನ್ನ ಮುಗಿಸ್ಬೇಕು ಅಂತ ಹೋದೆ. ಆದ್ರೆ ನಾನ್ ನಂಬಿದ ಈಡಿಯಟ್ಗಳು ಪ್ಲಾನ್ ಪ್ರಕಾರ ಕೆಲಸ ಮಾಡ್ಲೇ ಇಲ್ಲ. ಅದಕ್ಕೆ ಹೇಳೋದು, ಕೊಲ್ಸೋದಿಕ್ಕೆ ಅಂತ 1000 ಜನ ಇದ್ರು ಕಾಯಕ್ಕೆ ಅಂತ ಒಬ್ಬ ಇದ್ದೇ ಇರ್ತಾನೆ ಅಂತ. ಅಮ್ಮ, ಕಿರ್ಚ್ಬೇಡ. ನಿನಗೆ ಯಾಕೆ ಇಷ್ಟೊಂದು ಕೆಟ್ಟ ಬುದ್ಧಿ ಬಂತು? ನೀನು ಅಥರ್ವನ್ನ ಮದುವೆ ಮಾಡ್ಕೋಬೇಕಿತ್ತು, ಆಗ್ಲಿಲ್ಲ ಅಂದ್ರೆ ಅರ್ಥ ಏನು? ನಿನಗೆ ಅವನ್ಗೆ ಋಣಾನುಬಂಧ ಇಲ್ಲ ಅಂತ ಅರ್ಥ. ಇತ್ತು, ಆದ್ರೆ ಅದನ್ನ ಹಾಳು ಮಾಡಿದ್ದು ಆ ಭೈರವಿ. ಏನೋ ಆ ಭೈರವಿ ಮಾತ್ ಕೇಳ್ಕೊಂಡು ಆ ಭವಾನಿ 100 ಆನೆ ಬಲ ಬಂದೋಳ್ ತರ ಆಡ್ತಾಳೆ. ಈಗ ಇದಕ್ಕೆ ಆ ಮಗು ಬೇರೆ ಸೇರ್ಕೊಂಡಿದೆ. ಈಗೇನ್ ಮಾಡ್ಬೇಕು ಅನ್ಕೋತಿದ್ಯಾ? ಆ 3 ಜನನು ನನ್ನ ಅಥರ್ವನ್ ದಾರಿಯಿಂದ ಟರ್ಮಿನೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನ್ ಮಾತ್ ಕೇಳ್ಕೊಂಡು ಅಥರ್ವನ್ ಲೈಫಿಂದ ಅವ್ರಾಗವ್ರೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅವ್ರ ಪ್ರಾಣ ತೆಗಿಯೋದಿಕ್ಕೂ ನಾ ಹಿಂದೆ ಮುಂದೆ ನೋಡಲ್ಲ. ಹೆಣ್ಣ ನೀನು? ನನ್ನ ಮಗಳ ಮೇಲೆ ಕೈ ಮಾಡ್ತೀಯಾ? ಈ ಕೆಲಸ ನೀವು ಅವತ್ತೇ ಮಾಡಿದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮಗಳು ಒಂದೊಳ್ಳೆ ಹುಡುಗನ ಮದುವೆ ಮಾಡ್ಕೊಂಡು ನೆಟ್ಟಿಗೆ ಸಂಸಾರ ಮಾಡ್ಕೊಂಡು ಇರ್ತಾ ಇದ್ಲು. ಅಲ್ಲ ರೀ ಪಾಪ, ಇವಾಗ ತಾನೇ ಹುಟ್ಟಿರೋ ಮಗು, ಆ ಮಗುನ ಕೊಲ್ಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳಲ್ಲ, ಸರಿನಾ ಇದು? ಏಯ್ ಸುಧಾ, ಯಾವುದೋ ಕಾಣದ ಮಗು ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನ್ನ ಮಗು ಬಗ್ಗೆ ಯೋಚನೆ ಮಾಡೋ. ಅಲ್ಲ ಕಣೆ, ನಿನ್ ಮಗಳು ಪಾಪ ಸೋತು ಒದ್ದಾಡ್ತಿದ್ದಾಳೆ. ಅವಳಿಗೆ ಸಮಾಧಾನ ಮಾಡೋದು ಬಿಟ್ಟು ಚುಚ್ಚಿ ಚುಚ್ಚಿ ಮಾತಾಡ್ತೀಯಾ? ನೋಡಿ, ನೀವಿಬ್ರು ಹೀಗೆ ಆಡ್ತಾ ಇದ್ರೆ ಒಂದಲ್ಲ ಒಂದಿನ ಪೊಲೀಸ್ ಜೀಪ್ ಅಂದು ಮನೆ ಮುಂದೆ ನಿಂತ್ಕೊಳ್ಳೋದು ಗ್ಯಾರಂಟಿ.
ಆಮೇಲೆ ಅಪ್ಪ ಮಗಳಿಬ್ರು ಜೈಲಲ್ಲೇ ಸಂಸಾರ ಮಾಡ್ಬೇಕಾಗತ್ತೆ. ಹುಷಾರ್. ಅಮ್ಮ ಏಯ್, ಅಮ್ಮ ಅಂತ ಕರಿಬೇಡ ನೀನು.